ಯಾರು ನಿಮ್ಗೆ ಕಲಿತಾ ಹೇಳ್ಬಾರ ಯಾಕ್ರಪ್ಪ ನಾವೇನ್ ತಪ್ಪು ಮಾಡಿದ್ದೀವಿ? ನಮ್ಮನ್ನು ಕಳಿಸ್ಬಿಟ್ರೆ ವಾಸ ಮಾಡ್ತಾ ಇದ್ದೀವಿ. ಅಯ್ಯೋ ನಾವು ಹೋಗ್ತೀವಿ. ಅಯ್ಯೋ ದೇವ್ರೆ ಶಿವನೇ, ಎಲ್ಲಿಗೆ ಹೋಗೋದಂದ್ರೆ ಹೋಗೋ. ಸರಿ ಇಲ್ಲ, ನೀವು ಮಾಡ್ತಾ ಇರೋ ಸರಿ ಇಲ್ಲ. ಇದು ಹೋಗ್ತಾ ಇರ್ಬೇಕಷ್ಟೇ. ಎಲ್ಲಾರು ನಕರಗಳು ಬೇಡ, ಹೋಗೋ. ಅದು ಏನ್ ತೀಟೆ ಸುಬ್ಬ, ಅಪ್ಪ ಮಗ ಮತ್ತೆ ಊರ್ ಬಿಟ್ಟು ಹೋಯ್ತಾ ಇರಂಗಿದ್ದೀರಾ? ನೋಡು ನಾರಾಯಣ, ನೀನ್ ಅನ್ಕೊಂಡಿರೋ ಹಾಗೆ ಇವನು ನನ್ನ ಸ್ವಂತ ಮಗ ಅಲ್ಲ, ನನ್ನ ಸಾಕ್ ಮಗ. ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ಅವ್ರ ಜೊತೆ ಅವನು ಊರು ಕಳಿಸ್ಬಿಡ್ತೀನಿ. ಇನ್ಮೇಲೆ ಅವನು ನಿಮ್ ತಂಟೆಗೆ ಬರೋದಿಲ್ಲ. ದಯವಿಟ್ಟು ಅವನ್ನ ಹೋಗೋದಕ್ಕೆ ಬಿಟ್ಬಿಡು ನಾರಾಯಣ. ಇವನ್ ಹೇಳ್ತಿರೋದ್ ನಿಜಾನ? ಏಯ್, ನಿನ್ನೆ ಕೇಳ್ತಾ ಇರೋದು. ನನ್ನ ಹಣೆಗೂ ನಿಜ, ನನ್ನ ಮಾತು ನಂಬು ನಾರಾಯಣ. ಸರಿ ಸರಿ ಬಿಡಪ್ಪ. ನೋಡ, ಆದ್ರೆ ಮತ್ತೆ ನನ್ ಕಣ್ ಕಾಣಿಸ್ಕೊಂಬಾರ್ದು. ಹೋಯ್ತಾ ಇರು. ಹೋಗ್ಲಿ ಬಿಡಣ್ಣ, ನಿನಗೂ ಕೊಡ್ತಾರ ಬಿಡೋ. ಹೋಗರ ಅಷ್ಟಲ್ಲಿ ಹೋಗೋ. ನಿಮ್ಮ ಉಪಕಾರನ 7 ಜನ್ಮಕ್ಕೂ ಮರೆಯೋದಿಲ್ಲ. ನಾನು ಹೋಗ್ತೀನಿ, ಈ ಊರ್ ಬಿಟ್ಟೆ ಹೋಗ್ತೀನಿ. ಹೋಯ್ತಾ ಇರು, ಹೋಗ್ತೀನಿ. ಅಣ್ಣ ಹೊಸದ? ಹೌದು. ಬೋಣಿ ಮಾಡ್ಬಿಡೋಣ. ನಿಮ್ಮ ಅಪ್ಪ ನಿಮ್ಗೆ ಬಿಟ್ಟು ಹೋಗಲ್ಲಪ್ಪ. ಇವನ್ ಅಣ್ಣ ನಾನು ಬಿಡ್ಲ. ಇರೋ, ಇವ್ರನ್ನೆಲ್ಲ ಸಾಕಿರೋದ್ ಯಾಕೋ? ಚೂ ಬಂದವ್ರ ತರ ಆಡ್ತಾವಳೆ. ಬದುಕಿದ್ರೆ ಪಟಾಣಿ ಮಾರ್ಕೊಂಡ್ ಜೀವನ ಮಾಡ್ಬೋದು. ಇವನ್ ಕೆಲ್ಸಿಗೆ ಹಾಕೊಂಡ್ರೆ
ಅಪ್ಪ ಅಯ್ಯೋ ನಿನ್ನಪ್ಪ ಅಮ್ಮನ ಹತ್ರ ನಾನು ಕರ್ಕೊಂಡು ಹೋಗು. ಇಲ್ಲಪ್ಪ, ಮೊದ್ಲು ಆಸ್ಪತ್ರೆಗೆ ಹೋಗೋಣಪ್ಪ. ತುಂಬಾ ರಕ್ತ ಬೇರೆ ಹೋಗ್ಬಿಟ್ಟಿದ್ಯಪ್ಪ. ಪ್ರಾಣನೇ ಹೋಗ್ಲಿ ಬಿಡು ಅಪ್ಪ. ಇದು ನೀನು ಉಳಿಸ್ತಿರೋ ಪ್ರಾಣ ನಿನಗೋಸ್ಕರ ಹೋಗ್ತಾ ಇದೆ. ಹೋಗ್ಲಿ ಬಿಡು. ಅವತ್ತು ನನ್ನ ಪ್ರಾಣ ಉಳಿಸೋದಕ್ಕೆ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನ್ ಹೆತ್ತವ್ರನ್ನ ನಾನು ನೋಡ್ಲೇಬೇಕು. ಅವ್ರಿಗೆ ನೀನು ಒಪ್ಸಿ ನನ್ನ ಋಣ ತೀರಿಸ್ಬೇಕು. ಅಪ್ಪ ಅಪ್ಪ, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಅಯ್ಯೋ ಪಾಪಿ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನಾವ್ ಅಷ್ಟ್ ಹೇಳಿದ್ರು ಮತ್ತೆ ಜನರನ್ನ ಹಿಡಿಯೋದು, ಹೊಡಿಯೋದು, ಕೊಲ್ಲೋದು, ಹಿಂಸೆ ಕೊಡೋದು ಮಾಡ್ತಾನೆ ಇದೆಯಲ್ಲ. ನೀನು ಒಬ್ಬ ಮನುಷ್ಯನ? ಇವ್ರೇನ? ಚೇಚೆ, ನಿನ್ ಮುಖ ನೋಡೋಕ್ಕೂ ಅಸಹ್ಯ. ನಡಿ. ಅಪ್ಪ ಸ್ವಲ್ಪ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ಇವನು ನಿಮ್ಮ ಮಗ. ನೀವು ಬಸ್ ಸ್ಟ್ಯಾಂಡ್ ಕರ್ಕೊಂಡ್ರಲ್ಲ ಆ ಮಗು ಇವನೇ. ಯಾಕಪ್ಪ ಸಾಯವಾಗ್ಲೂ ಸುಳ್ಳು ಹೇಳಿ ಸಾಯ್ತಿದೀಯಾ? ನಾವು ಬೇಡಿದ್ದು ಬಯಸಿದ್ದು ನಮ್ಮ ಹೆಸರು ಉಳಿಸುವಂತ ಮಗನ್ನ, ದೇಶ ಕಾಯುವಂತ ಮಗನ್ನ, ಇಂಥ ಕೊಲೆಗಾರನಲ್ಲ. ನಿಮ್ಮ ಮಗ ಮಾಡಿದ್ದು ಕೊಲೆ ಆದ್ರೆ ರಾಮಾಯಣದಲ್ಲಿ ರಾಮ ಮಾಡಿದ್ದು, ಕುರುಕ್ಷೇತ್ರದಲ್ಲಿ ಕೃಷ್ಣ ಮಾಡ್ತಿದ್ದು ಕೊಲೆನ ಅಲ್ಲ ತಾನೆ? ಹಾಗಾದ್ರೆ ನಿಮ್ ಮಗ ಮಾಡಿದ್ದು ಕೊಲೆ ಅಲ್ಲ. ಇವನ್ ನಿಮ್ ಮಗ ಅನ್ನೋದಕ್ಕೆ ಇವತ್ತು ತೋಳಲಿರೋ ಮಣಿನೇ ಸಾಕ್ಷಿ. ನಿಮ್ ಮಗ ನೀವು ಬಯಸ್ದಾಗೆ ಆಗಿದ್ದಾನೆ. ಅದಕ್ಕೆ ಕಾರಣ ನೀವು ಕಟ್ಟಿದ ಮಣಿ. ನಿಮ್ ಮಗ ಕೊಂದಿರೋ ಇಷ್ಟು ಜನ ಬಡವರು ಹೊಟ್ಟೆ ಮೇಲೆ ಹೊಡೆದು ಹಣ ಮಾಡ್ತಿದ್ದವರು, ಕಾನೂನು, ನೀತಿ, ನಿಯಮ, ಮಾನವೀಯತೆಯನ್ನು ಮರೆತು ಅನ್ಯಾಯ ಮಾಡ್ತಿದ್ದವರು, ಅವ್ರನ್ನ ಕೊಂದು ನಿಮ್ಮ ಮಗ ಯಾವ ತಪ್ಪನ್ನು ಮಾಡಿಲ್ಲ. ಇಂಥ ಎಷ್ಟೋ ಜನ ಪಾಪಿಗಳನ್ನ ನಿಮ್ಮ ಮಗ ಮಟ್ಟ ಹಾಕಿದ್ದಾನೆ. ಇಂಥ ಮಗನ ಹೆತ್ ನೀವು ಪುಣ್ಯ ಮಾಡಿದ್ದೀರ, ತುಂಬಾ ಪುಣ್ಯ ಮಾಡಿದ್ದೀರ. ಇಂಥ ಮಗನ್ ಪಡೆಯೋ ಅದೃಷ್ಟ ನನ್ಗಿಲ್ದೆ ಹೋದ್ರು. ಇಂಥವನ್ನ ಸಾಕಿ ಬೆಳೆಸು ಅವಕಾಶ ಸಿಕ್ಕಿದೆ. ನನ್ ಪುಣ್ಯ ಈ ಕಾಲದನ್ನ ದೂರ ಮಾಡಬೇಡಿ. ಇವಳಿಗೆ ನಿಮ್ ಪ್ರೀತಿ ಬೇಕು. ಕೊಡ್ಸ್ಕೊಳ್ಳಿ. ಅಪ್ಪ ಅಪ್ಪ, ನಮ್ಮ ಮಗ